ಟು ಇನ್ ಶ್ರೀನಗರ್. ಸೊ ನಮ್ಮ ಸಿಮ್ ವರ್ಕ್ ಆಗ್ತಾಯಿಲ್ಲ, ನಿನ್ನೆ ಏರ್ಪೋರ್ಟಿಂದ ತೊಗೊಂಡಿದ್ದು. ಅದಕ್ಕೋಸ್ಕರ ಅವ್ರಿಗೆ ಕನೆಕ್ಟ್ ಆಗಿ ನಾವು ರಿಫಂಡ್ ತೊಗೊಂಡು ಇವಾಗ ಇನ್ನೊಂದು ಸಿಮ್ ಪರ್ಚೇಸ್ ಮಾಡಿ ಸ್ವಲ್ಪ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಹೋಗ್ತಾಯಿದ್ದೀವಿ. ಟ್ಯಾಕ್ಸಿ ಏನೂ ತೊಗೊಳ್ಳಿಲ್ಲ, ಬಿಕಾಸ್ ಪರ್ ಡೇ 3500 ಅಂತ ಹೇಳಿದ್ರು. ಆಮೇಲೆ ನಮ್ಮದು ಹೋಟೆಲ್ ಅವ್ರು ಸಜೆಸ್ಟ್ ಮಾಡಿದ್ರು ಆಟೋದಲ್ಲೇ ಹೋಗಿ ಅಂತ ಹೇಳಿ. ಸೊ ಆಟೋದಲ್ಲಿ ನಾವು ಸರ್ಚ್ ಮಾಡಿ ಹೋಗೋಣ ಅಂತ ಫಸ್ಟ್ ಸಿಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸಿಮ್ಮಿಗೆ 600 ರುಪೀಸ್. ನಮ್ಮ ಹೋಟೆಲ್ ಹತ್ರನೇ ಇದೆ. ಯಾವುದು ಏರ್ಟೆಲ್ಲೇ ತೊಗೊಳ್ಳೋಣ? ಜಿಯೋ ಬೇಡ, ಯಾವುದು ನೆಟ್ವರ್ಕ್ ಚೆನ್ನಾಗಿರೋದು? ಓಪನ್ ಇದೆಯಾ? ಆಟೋ ಅಂತ ತಲೆ ತಿಂತಾರೆ. ಸೊ ಇಲ್ಲೂ ಸಿಮ್ ಸಿಗಲಿಲ್ಲ ನಮಗೆ, ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಹೋಟೆಲ್ಗೆ ತಂದುಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಆಟೋ ಮಾಡಿ ಲೈಕ್ ಪ್ಲೇಸಸ್ ಕವರ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಲಾಲ್ ಚೌಕ್, ದಲ್ ಲೇಕ್ ಮತ್ತು ಮುಘಲ್ ಗಾರ್ಡನು. ಫಸ್ಟ್ ಮುಘಲ್ ಗಾರ್ಡನ್ಗೆ ಹೋಗ್ತಾಯಿದ್ದೀವಿ. ಟೋಟಲ್ 1000 ರುಪೀಸ್ ವಿತ್ ಲಂಚ್ ಮಾಡಿ ನಮ್ಮನ್ನ ಲಾಲ್ ಚೌಕಿಗೆ ಡ್ರಾಪ್ ಮಾಡಿ. कल यहाँ से चेकआउट करके वहाँ जा रहा है. वो 3 जगहों पर बर्फ मिलेगा ना. हाँ. उधर गुलमर्ग में, बेलगांव में, सोनमर्ग में 3 जगहों पर बर्फ. 60 ರುಪೀಸ್ ಪೇ ಮಾಡಿ ಮುಘಲ್ ಗಾರ್ಡನ್ಗೆ ಬಂದಿದ್ದೀವಿ. ಪರ್ ಹೆಡ್ 30 ರುಪೀಸ್. 10 ರುಪೀಸ್ ಚೇಂಜ್ ಕೊಡಲಿಲ್ಲ, ಇಟ್ಕೊಂಡಿದ್ದಾರೆ. ಸೊ ಚೇಂಜ್ ಇಟ್ಕೊಬೇಕು. ಚೇಂಜ್ ಇಟ್ಕೊಂಡಿಲ್ಲ ಅಂದರೆ ಯಾಮಾರಿಸ್ತಾರೆ. ಅವ್ನು ಪೆದ್ದಂತರ ಆಡಿದ್ರಿ. ಅವನೇನು ಮಾಡ್ದ ಗೊತ್ತಾ, 100 ರುಪೀಸ್ ಕೊಟ್ಟಿದ್ದಾನೆ. ಆಮೇಲೆ 20 ರುಪೀಸ್ ತಗೊಂಡ 10 ರುಪೀಸ್ ಅವ್ರಿಗೆ ವಾಪಸ್ ಕೊಟ್ಟ. ಹಂಗಿರ್ವ ಏನೋ ಮಾಡಿರುತ್ತಾನೆ. ನಾನು ಎಲ್ಲದ್ರದ್ದು ಇದು ಕೊಡಿ. ನಾನು ಎಲ್ಲದ್ರದ್ದು ವೀಡಿಯೋ ತೆಗೆದು ನಾನು ತೆಗಿತಿದ್ದೀನಲ್ಲ, ನನ್ನ ಫ್ಯಾಮಿಲಿ ಮುಘಲ್ ಗಾರ್ಡನ್. ಸೊ ಈಗ ನಾವು ಹೋಗ್ಬೇಕಾದ್ರೆ ಟೈಮ್ ಇಸ್ಕೊಬೇಕು. ನಮಗೆ 1 ಅವರ್ ಟೈಮ್ ಕೊಟ್ಟಿದ್ರು ಮುಘಲ್ ಗಾರ್ಡನ್ ಮುಗಿಸಿ ಬರಲಿಕ್ಕೆ. ಆಟೋ ವೇಟ್ ಮಾಡ್ತಾ ಇರ್ತಾರೆ. ಎಷ್ಟು ಸೀನಿಕ್ ಆಗಿತ್ತು ಮುಘಲ್ ಗಾರ್ಡನ್ ಅಂದರೆ, ಲೈಕ್ ಫೋನಲ್ಲಿ ಅದು ವಿಟ್ನೆಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಲೈಕ್ ನೋಡೋಕ್ಕೆ ಇಲ್ಲಿ ಡ್ರೈ ಕಾಣಿಸ್ತಿದೆ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ನೋಡಿ ಫ್ರೆಂಡ್ಸ್, ನನಗೆ ಈ ಲೀಫ್ ಸಿಕ್ತು. ಅದೇ ಕೆನಡಾದಲ್ಲಿ ಒಂದು ಟ್ರೀ ಇರುತ್ತಲ್ಲ, ಅದು ನೇಮ್ ಗೊತ್ತಿಲ್ಲ, ಆದರೆ ಈ ಲೀಫ್ ಮಾತ್ರ ಗೊತ್ತು, ಅದು ಫ್ಲ್ಯಾಗಲ್ಲಿ ಇರುತ್ತಲ್ಲ. ಸೊ ಅದು ನಂಗೆ ಸಿಕ್ತು. ಆಮೇಲೆ ಇಬ್ಬರು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ತುಂಬ ಸೀನಿಕ್ ಪ್ಲೇಸ್ ಇತ್ತು. ಆ ಡ್ರೈ ಆಗಿರೋ ಟ್ರೀಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಿತ್ತು. ಒಳ್ಳೆ ಹಾರರ್ ಮೂವಿಲಿ ಇರೋ ಟ್ರೀಸ್ ಥರ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸೊ ನಾವು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಲೈಕ್ ಲಿಟ್ರಲಿ 1 ಅವರ್ ನಾವೆಲ್ಲ ಕಡೆ ಓಡಾಡಿದ್ವಿ, ಎಂಟೈರ್ ಮುಘಲ್ ಗಾರ್ಡನ್. ಸೌಂಡ್ ಓ, ಇದು ಶಿಫ್ಟ್ ಮಾಡಿದ್ದು ಕಾಣಿಸ್ತು. ನಾವು ಮನೆಗೆ ಹೋಗಲ್ಲ ಇವತ್ತು. ಮುಘಲ್ ಗಾರ್ಡನ್ನಾಗಿ ನೆಕ್ಸ್ಟ್ ದಲ್ ಲೇಕಿಗೆ ಹೋಗಿ ಶಿಕಾರಾ ರೈಡ್ ಮಾಡ್ತಾಯಿದ್ದೀವಿ. ಸೊ ಶಿಕಾರಾ ರೈಡಿಗೆ ನಾವು ಪೇ ಮಾಡಿದ್ದು 1200 ರುಪೀಸ್ ಫಾರ್ 40 ಮಿನಿಟ್ಸ್ ತೊಗೊಳ್ತಾರೆ. ಲೈಕ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡ್ತೀವಿ ಅಂತ ಹೇಳಿದರು. ಐ ಥಿಂಕ್ 40 ಮಿನಿಟ್ಸ್ ಟು 1 ಅವರ್ ಆಯಿತು ಅಂತ ಅನಿಸುತ್ತೆ. ದಲ್ ಲೇಕ್ ಶಿಕಾರಾ ರೈಡ್ ತುಂಬ ಸೀನಿಕ್ ಇತ್ತು. ಮೌಂಟೇನ್ಸ್ ಎಲ್ಲ ಫುಲ್ ಸ್ನೋ ಕವರ್ಡ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ವಾಟರ್ ಮಾತ್ರ ಮುಟ್ಟಕ್ಕಾಗ್ತಿರಲಿಲ್ಲ, ತುಂಬಾ ಕೋಲ್ಡ್ ಇತ್ತು, ಚಿಲ್ಡ್ ಅನಿಸ್ತಿತ್ತು.
ಕಾಶ್ಮೀರಿ ಕೇವಾ ಕುಡಿಬೇಕು ಅಂತ ಹೇಳಿ ನಾವು ರೆಸ್ಟೋರೆಂಟ್ನ ಸಜೆಸ್ಟ್ ಕೇಳಿದ್ವಿ ಎಲ್ಲಿ ಶ್ರೀನಗರಲ್ಲಿ ಚೆನ್ನಾಗಿರುತ್ತೆ ಅಂತ. ಬಟ್ ಅವರು ದಲ್ಲಿಕ್ ಮಿಡ್ಲಲ್ಲಿ ನಮಗೆ ತೊಗೊಂಡು ಬಂದು ನಿಲ್ಲಿಸಿದ್ರು. 1 ಕೇವಾ 60 ರುಪೀಸ್ ಪೇ ಮಾಡಿದ್ವಿ. ಸೊ 2 ಇಂದ 120 ರುಪೀಸ್ ಆಯಿತು. ಟೇಸ್ಟ್ ಓಕೆ, ಚೆನ್ನಾಗಿತ್ತು. ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಕೇವಾ ಚೆನ್ನಾಗಿತ್ತು. ಇದೆಲ್ಲ ಹೌಸ್ ಬೋಟ್. ಇಲ್ಲಿ ನಾವು ಸ್ಟೇ ಮಾಡ್ತಾ ಇಲ್ಲ ಹೌಸ್ ಬೋಟಲ್ಲಿ. ಶಿಖರ ರೈಡೆಲ್ಲ ಆದಮೇಲೆ ಹಾಗೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮಾಡಿದ್ವಿ. ಬಿಕಾಸ್ ನಮಗಿನ್ನೂ ಲಂಚಿಗೆ ಟೈಮ್ ಇತ್ತು. ಸೊ ನಾವು ಹೇಗಿದ್ದು 1 ಡೇ ಫುಲ್ ಆಟೋ ಬುಕ್ ಮಾಡಿರೋದ್ರಿಂದ ನಾವು ಸ್ವಲ್ಪ ಟೈಮ್ ಎಲ್ಲ ನೀಟಾಗಿ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಅಲ್ಲೇ ದಲ್ಲಿಕ್ ಹತ್ರ ಇರೋ ಒಂದು ಲಾಸಾ ಅಂತ ಹೇಳಿ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ವಿ ಲಂಚ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ರೆಸ್ಟೋರೆಂಟ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿತ್ತು. ಫುಡ್ಡು ಅಷ್ಟೇ ತುಂಬ ಡೆಲಿಷಿಯಸ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ನಾನು ಮತ್ತು ನನ್ನ ಫ್ರೆಂಡ್ ಬಟರ್ ನಾನ್ ಮತ್ತು ಪನ್ನೀರ್ ಬಟರ್ ಮಸಾಲ, ಅದಾದಮೇಲೆ 2 ಜ್ಯೂಸ್ನ ನಾವು ತೊಗೊಂಡ್ವಿ. ಸೊ ಇಬ್ಬರಿಂದ ಸೇರಿ ಲೈಕ್ ಸಮಥಿಂಗ್ ಅರೌಂಡ್ 900 ರುಪೀಸ್ ಆಯಿತು. ಹಾಕೊಳ್ಳಿ ನಿಮ್ದು. ಟೇಸ್ಟ್ ಆಗಿತ್ತು ಫುಡ್ಡೆಲ್ಲ. ಸೊ ರೋಟಿನೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಪನ್ನೀರ್ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಲೈಕ್ ತುಂಬ ಸಾಫ್ಟ್ ಇತ್ತು, ಒರಿಜಿನಲ್ ಪನ್ನೀರ್ ಇತ್ತು. ಇದಾದಮೇಲೆ ನಾವು ಲಾಲ್ ಚೌಕಿಗೆ ಹೋದ್ವಿ. ಬಟ್ ವೀಡಿಯೋಸ್ ಏನೂ ಮಾಡಲಿಕ್ಕಾಗಿಲ್ಲ. ನಾವು ಅಲ್ಲಿ ಶಾಲ್ ಪರ್ಚೇಸ್ ಮಾಡಿದ್ವಿ. ಇಬ್ಬರಿಂದ 850 ರುಪೀಸ್ ಆಯಿತು ಶಾಲ್. ಅದಾದಮೇಲೆ ನಾವು ಪುನಃ ವಾಪಸ್ಸು ದಲ್ಲೇಕ್ ಹತ್ರನೇ ಬಂದ್ವಿ. ಅಲ್ಲೊಂದು ಫುಡ್ ಕೋರ್ಟ್ ಇದೆ. ಸೊ ಅಲ್ಲಿ ನಾವು ಫಿಲ್ಟರ್ ಕಾಫಿ ಕುಡಿಯೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ. ಸೊ ಲೈಕ್ ಕಾಫಿ ಚೆನ್ನಾಗಿತ್ತು. ಇಬ್ಬರಿಂದ ಸೇರಿ 200 ರುಪೀಸ್ ಆಯಿತು. 1 ಕಾಫಿ 100 ರುಪೀಸ್. ಫುಡ್ ಕೋರ್ಟಲ್ಲಿ ವಾಂಗೋ ಅಂತ ಹೇಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ದಲ್ಲೇಕಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ರೂಮಿಗೆ ರಿಟರ್ನ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ನಾವು ಗುಲ್ಮರ್ಗಿಗೆ ಹೋಗಬೇಕಿತ್ತು. ಆಲ್ರೆಡಿ ಟಯರ್ಡ್ ಆಗಿತ್ತು. ವೆದರ್ ಇಲ್ಲಿಗೂ ಮತ್ತು ಬೆಂಗಳೂರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಕೋಲ್ಡ್ ಚಿಲ್ಡ್ ಆಲ್ರೆಡಿ ನಾವು 2 ಲೇಯರ್ಸ್ ಹಾಕಿ ನಾವಿದ್ವಿ. ಆಮೇಲೆ ನಾವು ರಿಟರ್ನ್ ನಾವು ರೂಮಿಗೆ ರೀಚ್ ಆದ್ವಿ. ಈ ಬ್ಲಾಗ್ ನಿಮಗೆ ಲೈಕ್ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. See you in day 3 vlog. Bye.